ಸಮಸ್ತ ಓದುಗ ಪ್ರಭುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಅತ್ಯಂತ ಕುತೂಹಲಕಾರಿ ಮತ್ತು ಗಹನವಾದ ವಿಷಯವಾದ ತುಲಾರಾಶಿಯ ಜಾತಕ ವಿಶ್ಲೇಷಣೆಯನ್ನು ಕೈಗೆತ್ತಿಕೊಳ್ಳುತ್ತಿದ್ದೇವೆ. ಅದರಲ್ಲೂ ವಿಶೇಷವಾಗಿ 2026ರ ಏಪ್ರಿಲ್ ಮಾಸದ 10, 11, 12 ಮತ್ತು 13ರ ಈ 4 ದಿನಗಳ ಕಾಲಘಟ್ಟವು ತುಲಾರಾಶಿಯವರ ಬದುಕಿನಲ್ಲಿ ಎಂತಹ ಅದ್ಭುತ ಮತ್ತು ಆಶ್ಚರ್ಯಕರ ಫಲಿತಾಂಶಗಳನ್ನು ನೀಡಲಿದೆ ಎಂಬುದನ್ನು ನಾವು ಸವಿಸ್ತಾರವಾಗಿ ಅರಿಯೋಣ. ನೀವೇನಾದರೂ ತುಲಾರಾಶಿಯವರಾಗಿದ್ದು ಇದೇ ಮೊದಲ ಬಾರಿಗೆ ನಮ್ಮ ಈ ಆಧ್ಯಾತ್ಮಿಕ ಸಮಾಲೋಚನೆಯನ್ನು ವೀಕ್ಷಿಸುತ್ತಿದ್ದರೆ ಅಥವಾ ಓದುತ್ತಿದ್ದರೆ, ದಯಮಾಡಿ ನಮ್ಮನ್ನು ಚಂದಾದಾರರಾಗುವ ಮೂಲಕ ಪ್ರೋತ್ಸಾಹಿಸಿ ಮತ್ತು ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಹಾಗೂ ಬೆಂಬಲ ನೀಡಲು ಮರೆಯಬೇಡಿ. ಈ ಸಂಪೂರ್ಣ ಮಾಹಿತಿಯನ್ನು ಕೊನೆಯವರೆಗೂ ಆಲಿಸಲು ಪ್ರಯತ್ನಿಸಿ, ಏಕೆಂದರೆ ಪ್ರತಿ ಹಂತದಲ್ಲೂ ನಿಮ್ಮ ಬದುಕಿನ ಮಹತ್ವದ ಸುಳಿವುಗಳು ಅಡಗಿವೆ. ಜ್ಯೋತಿಷ್ಯ ಶಾಸ್ತ್ರದ ನಕ್ಷತ್ರ ಮಂಡಲದಲ್ಲಿ ತುಲಾರಾಶಿಯು 7ನೇ ಸ್ಥಾನದಲ್ಲಿ ವಿರಾಜಮಾನವಾಗಿದೆ. ಈ ರಾಶಿಯ ಅಧಿಪತಿಯಾದ ಶುಕ್ರನ ಪ್ರಭಾವವು ನಿಮ್ಮ ಮೇಲೆ ಸದಾಕಾಲ ಅತಿಯಾಗಿರುತ್ತದೆ. ತುಲಾರಾಶಿಯ ವ್ಯಕ್ತಿಗಳು ತಮ್ಮ ಮೃದು ಸ್ವಭಾವ, ನ್ಯಾಯಸಮ್ಮತವಾದ ನಡವಳಿಕೆ ಮತ್ತು ಜೀವನದ ಪ್ರತಿಯೊಂದು ಸನ್ನಿವೇಶವನ್ನು ಸಮತೋಲನವಾಗಿ ನಿಭಾಯಿಸುವ ಕಲೆಗೆ ಹೆಸರಾದವರು. ಚಿತ್ತಾ ನಕ್ಷತ್ರದ ಉತ್ತರಾರ್ಧ, ಸ್ವಾತಿ ನಕ್ಷತ್ರದ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಮೊದಲ 3 ಪಾದಗಳ ವ್ಯಾಪ್ತಿಗೆ ಬರುವ ಜಾತಕದವರು ಈ ತುಲಾರಾಶಿಯ ಅದೃಷ್ಟವಂತ ವ್ಯಕ್ತಿಗಳಾಗಿದ್ದಾರೆ. ನಿಮ್ಮ ಜೀವನದಲ್ಲಿ 6, 7 ಮತ್ತು 15 ಸಂಖ್ಯೆಗಳು ಅತ್ಯಂತ ಪ್ರಬಲವಾದ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿವೆ. ತಕ್ಕಡಿಯ ಸಂಕೇತವನ್ನು ಹೊಂದಿರುವ ನೀವು ಎಂತಹ ಜಟಿಲವಾದ ವಿವಾದ ಅಥವಾ ಸಮಸ್ಯೆ ಎದುರಾದರೂ ಯಾವುದೇ ಪಕ್ಷಪಾತವಿಲ್ಲದೆ ಸೌಹಾರ್ದಯುತವಾಗಿ ಅದನ್ನು ಪರಿಹರಿಸುವಲ್ಲಿ ನಿಪುಣರು. ಇದರೊಂದಿಗೆ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡುವುದು ನಿಮಗೆ ವಿಶೇಷವಾದ ಶ್ರೇಯಸ್ಸನ್ನು ತರಲಿದೆ. ಪ್ರಸ್ತುತ ಗೋಚಾರ ಫಲಗಳ ಪ್ರಕಾರ ಅರ್ಧಾಷ್ಟಮ ಶನಿಯ ಪ್ರಭಾವವಿರುವುದರಿಂದ ನಿಮ್ಮ ದೈನಂದಿನ ಕಾರ್ಯಕ್ಷೇತ್ರದಲ್ಲಿ ನೀವು ತುಸು ಹೆಚ್ಚಿನ ಶ್ರಮ ಅಥವಾ ಮಾನಸಿಕ ಒತ್ತಡವನ್ನು ಅನುಭವಿಸುವ ಸಾಧ್ಯತೆಯಿದೆ. ವಾಸ್ತವವಾಗಿ ನೀವು ಎಂತಹ ಕಠಿಣವಾದ ಕಾರ್ಯವನ್ನಾದರೂ ಅಚಲವಾದ ಧೈರ್ಯದಿಂದ ಪೂರ್ಣಗೊಳಿಸುವ ಅಪ್ರತಿಮ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡಿದ್ದೀರಿ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ವಿಷಾದದ ಪ್ರಶ್ನೆ ಸತತವಾಗಿ ಕಾಡುತ್ತಿದೆ. ನಾನು ಯಾವ ತಪ್ಪನ್ನು ಮಾಡದಿದ್ದರೂ ಸಮಾಜದಿಂದ ಅಥವಾ ವಿಧಿಯಿಂದ ನನಗೆ ಇಷ್ಟೊಂದು ಕಠಿಣ ಶಿಕ್ಷೆ ಏಕೆ ಸಿಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರ ಈ ಜನ್ಮದ ಚಟುವಟಿಕೆಗಳಲ್ಲ, ಬದಲಿಗೆ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಸುರುಳಿಯಲ್ಲಿದೆ. ನಿಮ್ಮ ಜಾತಕದ ಕರ್ಮಸ್ಥಾನವು ಅತ್ಯಂತ ಬಲಿಷ್ಠವಾಗಿದೆ. ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಅಸಂಖ್ಯಾತ ಜನರಿಗೆ ಉಪಕಾರ ಮಾಡಿರಬಹುದು, ಆದರೆ ಅರಿವಿಲ್ಲದೆಯೇ ಯಾರೋ ಒಬ್ಬರ ಮನಸ್ಸನ್ನು ಅಥವಾ ಅಂತರಾತ್ಮವನ್ನು ನೋಯಿಸಿರಬಹುದು. ಆ ಕರ್ಮದ ಋಣದಿಂದಾಗಿಯೇ ಈ ಜನ್ಮದಲ್ಲಿ ನೀವು ನಿಷ್ಠುರ ಮಾತುಗಳನ್ನು ಕೇಳಬೇಕಾಗಿ ಬಂದಿದೆ. ನ್ಯಾಯದ ಪರವಾಗಿ ನಿಂತರೂ ನಿಂದನೆಗೆ ಗುರಿಯಾಗುತ್ತಿದ್ದೀರಿ ಅಥವಾ ಒಳ್ಳೆಯ ಕೆಲಸ ಮಾಡಿದರೂ ಅದರ ಪ್ರತಿಫಲವಾಗಿ ಕೆಟ್ಟದ್ದನ್ನೇ ಅನುಭವಿಸುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ನೀವು ಪದೇ ಪದೇ ಒಂದು ಸಂಗತಿಯನ್ನು ಗಮನಿಸುತ್ತೀರಿ. ಅದೇನೆಂದರೆ, ನೀವು ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಆದರೆ ಯಶಸ್ಸಿನ ಫಲ ಸಿಗುವ ಹಂತಕ್ಕೆ ಬಂದಾಗ ಯಾರೋ ಒಬ್ಬರು ಅದನ್ನು ತಡೆಹಿಡಿಯುತ್ತಾರೆ. ಅದೇ ರೀತಿ ನಿಮ್ಮನ್ನು ಪದೇ ಪದೇ ನೋಯಿಸುವವರನ್ನೇ ನೀವು ಅತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೀರಿ ಮತ್ತು ಕೊನೆಯಲ್ಲಿ ಮೋಸ ಹೋದಾಗ ಮೌನಕ್ಕೆ ಶರಣಾಗುತ್ತೀರಿ. ಆ ಮೌನವು ಒಳಗಿನಿಂದ ನಿಮ್ಮನ್ನು ದಹಿಸುತ್ತಿರುತ್ತದೆ. ಆದರೆ ನೆನಪಿಡಿ, ಇದು ನಿಮ್ಮ ಅಶಕ್ತತೆಯಲ್ಲ, ಬದಲಿಗೆ ನಿಮಗಾಗಿ ದೈವವು ನಿಗದಿಪಡಿಸಿದ ಒಂದು ಕರ್ಮದ ಅಗ್ನಿಪರೀಕ್ಷೆ. ಈ ಪರೀಕ್ಷೆಯ ಪೂರ್ಣಾವಧಿ ಮುಗಿದ ನಂತರವೇ ನಿಮಗೆ ನೈಜವಾದ ವಿಜಯದ ಮೆಟ್ಟಿಲು ಸಿಗಲಿದೆ ಎಂದು ಗ್ರಹಗತಿಗಳು ನಿರ್ಧರಿಸಿವೆ. ಈ ವರ್ಷದ ಈ ತಿಂಗಳಿನಲ್ಲಿ ನಿಮ್ಮ ಜೀವನಕ್ಕೆ ಒಂದು ನಿರ್ಣಾಯಕ ತಿರುವು ಲಭಿಸುವುದು ಶತಸಿದ್ಧ. ಈಗ ಪ್ರಸ್ತಾಪಿಸಲಾದ ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಅತ್ಯಂತ ಅಪರೂಪದ ದಿನಗಳಾಗಿವೆ. ಈ ಕಾಲಘಟ್ಟದಲ್ಲಿ ಶನಿಯು ನಿಮ್ಮ ಜಾತಕದ ಕರ್ಮಸ್ಥಳದಿಂದ ಹೊರಬರುತ್ತಿದ್ದಾನೆ. ಇದರ ಪರೋಕ್ಷ ಫಲವಾಗಿ ನೀವು ಇಲ್ಲಿಯವರೆಗೆ ಅನುಭವಿಸಿದ ವಿಳಂಬಗಳು, ದೈಹಿಕ ವ್ಯಥೆಗಳು, ಕಾರ್ಯವೈಫಲ್ಯಗಳು ಮತ್ತು ಅನುಭವಿಸಿದ ಅನ್ಯಾಯಗಳು ಹಂತ ಹಂತವಾಗಿ ಕರಗಲು ಆರಂಭವಾಗುತ್ತವೆ. ಮುಂಬರುವ 4 ದಿನಗಳಿಂದ ನಿಮ್ಮ ಬದುಕಿನಲ್ಲಿ ಒಂದು ವಿಶಿಷ್ಟವಾದ ಸ್ಪಷ್ಟತೆ ಗೋಚರಿಸಲಿದೆ. ಇಷ್ಟು ದಿನ ನಿಮ್ಮನ್ನು ಕಾಡಿದ ಸಾವಿರಾರು ಪ್ರಶ್ನೆಗಳಿಗೆ ನಿಮ್ಮ ಅಂತರಾತ್ಮವೇ ಉತ್ತರ ನೀಡಲಿದೆ. ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರಿಂದ ದೂರ ಸರಿಯಬೇಕು, ಯಾವ ಹಾದಿಯು ನಿಮಗೆ ಶ್ರೇಯಸ್ಕರ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಎಂತಹ ಪರಿಣಾಮ ಬೀರಬಹುದು ಎಂಬುದು ನಿಮಗೆ ಅರಿವಾಗಲಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ದೈವಿಕ ಸಂಕೇತ. ಇಲ್ಲಿಯವರೆಗೆ ನೀವು ಇತರರ ಮಾತುಗಳನ್ನು ವೇದವಾಕ್ಯವೆಂದು ನಂಬಿ ಬದುಕುತ್ತಿದ್ದೀರಿ, ಆದರೆ ಈಗ ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕಾದ ಸುಸಮಯ ಬಂದಿದೆ. ಈ 4 ದಿನಗಳು ನಿಮ್ಮನ್ನು ಸರಿಯಾದ ನಿರ್ಧಾರಗಳತ್ತ ಕೊಂಡೊಯ್ಯಲಿವೆ. ಆ ತೀರ್ಮಾನಗಳಿಂದಾಗಿ ನಿಮ್ಮ ಜೀವನವು ಒಂದು ಉನ್ನತವಾದ ಹಾದಿಯನ್ನು ತುಳಿಯಲಿದೆ. ಇಂದು ನೀವು ಹಳೆಯ ನೋವುಗಳನ್ನು ಮೆಲುಕು ಹಾಕುವ ಬದಲು ಕಹಿಯಾದ ಸತ್ಯವನ್ನು ಆರಿಸಿಕೊಳ್ಳಲಿದ್ದೀರಿ. ಇದು ಆರಂಭದಲ್ಲಿ ನಿಮಗೆ ಸಂಕಟ ತಂದರೂ ಭವಿಷ್ಯದಲ್ಲಿ ನಿಮಗೆ ಮಾನಸಿಕ ಬಿಡುಗಡೆ ಅಥವಾ ಸ್ವಾತಂತ್ರ್ಯವನ್ನು ನೀಡಲಿದೆ.
ನಿಮ್ಮ ಅಂತರಂಗದಲ್ಲಿ ಪ್ರಾರಂಭವಾಗುವ ಈ ಪರಿವರ್ತನೆಯು ಅತ್ಯಂತ ಶ್ರೇಷ್ಠವಾದುದು. ಇದು ಕೇವಲ ಬಾಹ್ಯವಾಗಿ ಕಾಣಿಸುವ ಬದಲಾವಣೆಯಲ್ಲ, ಇದು ನಿಮ್ಮ ವ್ಯಕ್ತಿತ್ವದ ಆಳದಲ್ಲಿ ಆಗುವ ಮಹತ್ತರ ಬದಲಾವಣೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಆಲೋಚನೆ ಜನ್ಮ ತಾಳಲಿದೆ. ನಾನು ಇನ್ನು ಮುಂದೆ ಈ ಅನ್ಯಾಯವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಈ ವಿಚಾರವೇ ನಿಮ್ಮ ಜೀವನವನ್ನು ಹಸನು ಮಾಡುವ ಬೀಜಮಂತ್ರವಾಗಲಿದೆ. ನೀವು ಇಲ್ಲಿಯವರೆಗೆ ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದರಿಂದ ಜಗತ್ತು ನಿಮ್ಮನ್ನು ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಿತ್ತು. ಆದರೆ ಈ ತಿಂಗಳ ಅಂತ್ಯದಿಂದ ನಿಮ್ಮ ತಾಳ್ಮೆ ದೌರ್ಬಲ್ಯವಾಗಿ ಉಳಿಯುವುದಿಲ್ಲ, ಬದಲಿಗೆ ಅದು ನಿಮ್ಮ ಚೈತನ್ಯದ ಶಕ್ತಿಯಾಗಿ ಮಾರ್ಪಡಲಿದೆ. ನೀವು ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಸಮಜಾಯಿಷಿ ನೀಡುತ್ತಾ ಕುಳಿತುಕೊಳ್ಳುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಲಿಸಿಕೊಳ್ಳುವ ಪ್ರಯತ್ನವನ್ನು ನೀವು ಕೈಬಿಡುತ್ತೀರಿ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಅತಿಯಾಗಿ ಹಂಬಲಿಸುವುದನ್ನು ನಿಲ್ಲಿಸುತ್ತೀರಿ. ಈ ಬದಲಾವಣೆಯು ಅತ್ಯಂತ ಮೌನವಾಗಿ ಬಂದರೂ ಅದರ ಪ್ರಭಾವವು ಸಮಾಜದಲ್ಲಿ ಭೂಕಂಪದಷ್ಟೇ ತೀವ್ರವಾಗಿರುತ್ತದೆ. ಇದರಿಂದಾಗಿ ಕೆಲವು ಜನರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಸರಿಯಬಹುದು ಮತ್ತು ಹಲವರ ನೈಜ ಮುಖವಾಡಗಳು ಕಳಚಿ ಬೀಳಲಿವೆ. ಇದು ನಿಮಗೆ ಮೇಲ್ನೋಟಕ್ಕೆ ನಷ್ಟದಂತೆ ಕಂಡರೂ ಅದನ್ನು ಭಗವಂತನು ನಿಮ್ಮ ರಕ್ಷಣೆಗಾಗಿ ಮಾಡುತ್ತಿದ್ದಾನೆ ಎಂದು ಪರಿಗಣಿಸಿ. ನೀವು ಹಳೆಯ ಕಹಿ ಘಟನೆಗಳಿಗೆ ಅಂಟಿಕೊಂಡರೆ ನಿಮ್ಮ ಬದುಕು ಅದೇ ಚಕ್ರದಲ್ಲಿ ಸುತ್ತುತ್ತದೆ. ಆದರೆ ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟರೆ ನೂತನ ಬದುಕು ನಿಮ್ಮದಾಗುತ್ತದೆ. ಈ ತಿಂಗಳಿನಲ್ಲಿ ಮಹಿಳೆಯೊಬ್ಬರ ಮೂಲಕ ನಿಮ್ಮ ಅದೃಷ್ಟವೂ ಬದಲಾಗುವ ಸುಳಿವೂ ಇದೆ. ಆ ಮಹಿಳೆಯು ನೀವು ನಿರೀಕ್ಷಿಸದ ವ್ಯಕ್ತಿಯೂ ಆಗಿರಬಹುದು. ಅವರು ನಿಮ್ಮೊಂದಿಗೆ ನಿರಂತರವಾಗಿ ಮಾತನಾಡದಿದ್ದರೂ ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತವೆ. ನಿಮ್ಮ ಜಾತಕದಲ್ಲಿ ಸ್ತ್ರೀ ಶಕ್ತಿಯ ಪ್ರಭಾವವು ಅತ್ಯಂತ ಗಣನೀಯವಾಗಿದೆ. ಅವರು ತಾಯಿ, ಪತ್ನಿ, ಸೋದರಿ ಅಥವಾ ಅಪರಿಚಿತರಾಗಿದ್ದರೂ ಅವರು ನಿಮ್ಮ ಬದುಕಿಗೆ ಒಂದು ಕಹಿಯಾದ ಆದರೆ ಅಗತ್ಯವಾದ ಸತ್ಯವನ್ನು ದರ್ಶನ ಮಾಡಿಸುತ್ತಾರೆ. ಆ ಸತ್ಯವು ನೀವು ಇಷ್ಟು ದಿನ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ವಿಷಯವೇ ಆಗಿರುತ್ತದೆ. ಆದರೆ ಅವರ ಮಾತಿನಲ್ಲಿ ಯಾವುದೇ ಕ್ರೋಧವಿರುವುದಿಲ್ಲ, ಕೇವಲ ಕಠೋರ ಯಥಾರ್ಥವಿರುತ್ತದೆ. ಆ ಸತ್ಯವು ನಿಮ್ಮ ಕಣ್ಣಲ್ಲಿ ನೀರು ತರಿಸಬಹುದು. ನೀವು ಅಳುತ್ತೀರಿ, ಆದರೆ ಆ ಅಳುವುದು ದೌರ್ಬಲ್ಯದ ಸಂಕೇತವಲ್ಲ, ಅದು ನಿಮ್ಮ ಅಂತರಂಗದಲ್ಲಿ ಅಡಗಿರುವ ಮಲಿನವಾದ ಭಾರವನ್ನು ಹೊರಹಾಕುವ ಪ್ರಕ್ರಿಯೆ. ಆ ಮಹಿಳೆ ನಿಮ್ಮ ಜೀವನದಲ್ಲಿ ಇರಲಿ ಅಥವಾ ಬಿಡಲಿ, ಅವರು ನೀಡಿದ ಸಂದೇಶವು ನಿಮ್ಮ ಬದುಕಿಗೆ ದಾರಿದೀಪವಾಗಲಿದೆ. ಚಂದ್ರನು ಈಗ ನಿಮ್ಮ ಜಾತಕದಲ್ಲಿ ಪ್ರಬಲನಾಗಿರುವುದರಿಂದ ಈ ಮಹಿಳೆಯು ನಿಮ್ಮ ಮನಸ್ಸಿನ ತಳಮಳವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಲ್ಲರು. ಆಕೆಯ ನುಡಿಗಳು ನಿಮ್ಮೊಳಗೆ ನೀವು ಹೂತಿಟ್ಟಿರುವ ಭಯ, ಅತೃಪ್ತಿ ಮತ್ತು ಅಸಮಾಧಾನವನ್ನು ಹೊರಹಾಕುತ್ತವೆ. ಇದು ಕಾಕತಾಳೀಯವಲ್ಲ, ಇದು ವಿಧಿಯ ಆಟ. ಪರಮಾತ್ಮನು ಸ್ವತಃ ಬರುವುದಿಲ್ಲ, ಜನರ ಮೂಲಕ ಇಂತಹ ಚಿಹ್ನೆಗಳನ್ನು ಕಳುಹಿಸುತ್ತಾನೆ. ಆ ಮಹಿಳೆಯನ್ನು ದೈವಪ್ರೇರಿತ ಸಂಕೇತವೆಂದು ನಂಬಿ. ನೀವು ಆಕೆಯ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ಮತ್ತೆ ಅದೇ ಹಳೆಯ ನೋವಿನ ಸುಳಿಗೆ ಸಿಲುಕುತ್ತೀರಿ. ಆಕೆಯ ಮಾತುಗಳ ಮರ್ಮವನ್ನು ಅರಿತರೆ ನಿಮ್ಮ ಜೀವನವು ಎಂದಿನಂತೆ ಇರುವುದಿಲ್ಲ, ಅದು ಉತ್ತುಂಗಕ್ಕೆ ಏರುತ್ತದೆ. ಇದು ಕೇವಲ ಜ್ಯೋತಿಷ್ಯದ ಲೆಕ್ಕಾಚಾರವಲ್ಲ, ನಿಮ್ಮ ಕರ್ಮದ ಚಕ್ರವು ಕೊನೆಗೊಳ್ಳುತ್ತಿದೆ ಎಂಬುದರ ಸೂಚನೆ. ಪ್ರೇಮ ಜೀವನದಲ್ಲಿರುವವರಿಗೆ ಇದು ಸತ್ಯವು ಅನಾವರಣಗೊಳ್ಳುವ ಅದ್ಭುತ ಕಾಲ. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಮೈಮರೆಯುವ ಗುಣದವರು. ನಿಮ್ಮ ಪ್ರೇಮದಲ್ಲಿ ಯಾವುದೇ ಲೆಕ್ಕಾಚಾರ ಅಥವಾ ಕಪಟವಿರುವುದಿಲ್ಲ. ಆದರೆ ನಿಮ್ಮ ಈ ಮುಗ್ಧತೆಯೇ ಶತ್ರುಗಳಿಗೆ ಆಹಾರವಾಗಬಹುದು. ನೀವು ಇಲ್ಲಿಯವರೆಗೆ ಪ್ರೀತಿಸಿದ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಗೌರವಿಸುತ್ತಿದ್ದಾರೆಯೇ ಅಥವಾ ನಿಮ್ಮ ಸಜ್ಜನಿಕೆಯನ್ನು ಬಳಸಿಕೊಳ್ಳುತ್ತಿದ್ದಾರೆಯೇ ಎಂಬ ಪ್ರಶ್ನೆಗೆ ಉತ್ತರ ಈ 4 ದಿನಗಳಲ್ಲಿ ಲಭಿಸಲಿದೆ. ಈ ತಿಂಗಳ ಕೊನೆಯಲ್ಲಿ ಪ್ರೇಮ ಜೀವನದಲ್ಲಿ ಒಂದು ವಿಶೇಷ ಘಟನೆ ಜರುಗಲಿದೆ. ಯಾವುದೋ ಒಂದು ರಹಸ್ಯ ಅಥವಾ ಸಂಭಾಷಣೆಯು ಅನಿರೀಕ್ಷಿತವಾಗಿ ಹೊರಬರಲಿದೆ. ಆ ಕ್ಷಣದಲ್ಲಿ ನೀವು ಆವೇಶಕ್ಕೆ ಒಳಗಾಗಬೇಡಿ. ಮೊದಲಿಗೆ ನಿಮ್ಮಲ್ಲಿ ಒಂದು ಮೌನ ಆವರಿಸುತ್ತದೆ. ಆ ಮೌನವು ಅತ್ಯಂತ ಶಕ್ತಿಶಾಲಿಯಾದುದು, ಏಕೆಂದರೆ ಅದು ನಿಮ್ಮ ಅಂತಿಮ ನಿರ್ಧಾರದ ಮುನ್ನುಡಿಯಾಗಿರುತ್ತದೆ. ಈ ಸತ್ಯವು ನಿಮ್ಮ ಹೃದಯಕ್ಕೆ ನೋವುಂಟು ಮಾಡಿದರೂ ಅದನ್ನು ದೈವವು ನಿಮಗೆ ಮಾಡಿದ ಉಪಕಾರ ಎಂದು ಭಾವಿಸಿ. ಈ ಸನ್ನಿವೇಶದಲ್ಲಿ ಕೆಲವು ಹಳೆಯ ಸಂಬಂಧಗಳು ಮುರಿದು ಬೀಳಬಹುದು, ಆದರೆ ಚಿಂತಿಸಬೇಡಿ, ಇವು ನಿಮ್ಮ ಜೀವನದ ಸುವರ್ಣ ಕಾಲಕ್ಕೆ ಮುನ್ನುಡಿಯಾಗಿವೆ. ಸತ್ಯದ ಅಡಿಪಾಯದ ಮೇಲೆ ನಿಂತಿರುವ ಪ್ರೀತಿ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ವೈವಾಹಿಕ ಜೀವನದಲ್ಲಿಯೂ ಅನೇಕ ಹೇಳಲಾಗದ ನೋವುಗಳು ಮತ್ತು ಭಾರಗಳಿವೆ. ಹೊರಗಿನ ಪ್ರಪಂಚಕ್ಕೆ ನಿಮ್ಮ ಸಂಸಾರ ಸುಂದರವಾಗಿ ಕಂಡರೂ ಒಳಗೆ ಮೌನದಲ್ಲಿ ಕಳೆದುಹೋದ ಅದೆಷ್ಟೋ ವರ್ಷಗಳಿವೆ. ನೀವು ಹೇಳಬಯಸುವ ವಿಚಾರಗಳು ಸಂಗಾತಿಗೆ ಅರ್ಥವಾಗದಿರಬಹುದು, ಆದರೆ ಮುಂಬರುವ 4 ದಿನಗಳಲ್ಲಿ ಆ ಮೌನವು ಕರಗಲಿದೆ. ನಿಮ್ಮ ಸಂಗಾತಿಯಿಂದ ಅನಿರೀಕ್ಷಿತವಾಗಿ ಅತೀವ ಪ್ರೀತಿ ಮತ್ತು ಕಾಳಜಿ ಲಭಿಸಲಿದೆ. ಸಣ್ಣಪುಟ್ಟ ಮನಸ್ತಾಪಗಳು ಉಂಟಾದರೂ ನಂತರ ಉಂಟಾಗುವ ತಿಳುವಳಿಕೆಯು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಇದು ಸಕಾರಾತ್ಮಕ ಬದಲಾವಣೆಯ ಲಕ್ಷಣ. ಈ ಸಂದರ್ಭದಲ್ಲಿ ಅಹಂಕಾರವು ನಿಮ್ಮ ನಡುವೆ ಬಂದರೆ ಸಂಬಂಧವು ಮತ್ತೆ ಹದಗೆಡಬಹುದು. ನೀವು ಮುಕ್ತ ಮನಸ್ಸಿನಿಂದ ಆಲಿಸಿದರೆ ನಿಮ್ಮ ದಾಂಪತ್ಯವು ಮೊದಲಿನಿಗಿಂತಲೂ ಪ್ರಬಲವಾಗಲಿದೆ. ಈ ಎಚ್ಚರಿಕೆಯನ್ನು ಹಗುರವಾಗಿ ಪರಿಗಣಿಸಬೇಡಿ, ಇದನ್ನು ದೈವದ ಆಜ್ಞೆ ಎಂದು ಭಾವಿಸಿ. ಭಗವಂತನು ನಿಮ್ಮೊಂದಿಗೆ ನೇರವಾಗಿ ಸಂಭಾಷಿಸುವುದಿಲ್ಲ,
ಪರಿಸರದಲ್ಲಿ ಕಾಣುವ ಕೆಲವು ಚಿಹ್ನೆಗಳ ಮೂಲಕ ಸಂದೇಶ ನೀಡುತ್ತಾನೆ. ಒಂದೇ ಪದವನ್ನು ಪದೇ ಪದೇ ಕೇಳುವುದು, ಒಂದೇ ಹೆಸರನ್ನು ಪದೇ ಪದೇ ಎದುರಿಸುವುದು, ಅಥವಾ ಹಳೆಯ ಮಧುರ ನೆನಪುಗಳು ಇದ್ದಕ್ಕಿದ್ದಂತೆ ಕಣ್ಮುಂದೆ ಬರುವುದು ಇವೆಲ್ಲವೂ ಆಕಸ್ಮಿಕವಲ್ಲ. ಇವೆಲ್ಲವೂ ನಿಮಗಾಗಿ ಸಿದ್ಧವಾಗುತ್ತಿರುವ ಹೊಸ ಹಾದಿಯ ಸೂಚಕಗಳು. ಈ ಚಿಹ್ನೆಗಳನ್ನು ನಿರ್ಲಕ್ಷಿಸಬೇಡಿ, ನಿಮಗೆ ಒದಗಿ ಬರುವ ಸಣ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗಾಗಿ ಒಂದು ರಾಜಮಾರ್ಗ ನಿರ್ಮಾಣವಾಗುತ್ತಿರುವುದು ತಿಳಿಯುತ್ತದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ಕೃಷ್ಣನ ಹೆಸರು ಪದೇ ಪದೇ ನಿಮ್ಮ ಕಿವಿಗೆ ಅಥವಾ ಕಣ್ಣಿಗೆ ಬೀಳಬಹುದು. ಇದು ಬರೀ ನಂಬಿಕೆಯಲ್ಲ, ಇದು ನಿಮ್ಮ ಜೀವನದ ಶಕ್ತಿಯನ್ನು ಬದಲಿಸುವ ದೈವಿಕ ಹಸ್ತಕ್ಷೇಪ. ಈ ದಿನಗಳಲ್ಲಿ ನೀವು ಮಾಡುವ ಕಾರ್ಯಗಳು ಸರಳವೆನಿಸಿದರೂ ಅವುಗಳ ಪ್ರಭಾವ ಭೂಕಂಪದಂತೆ ಪ್ರಬಲವಾಗಿರುತ್ತದೆ. ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ಯಾವುದೇ ಆಲೋಚನೆಗಳಿಲ್ಲದೆ ಕೆಲವು ಕ್ಷಣಗಳು ಮೌನವಾಗಿರುವುದು. ಈ ಮೌನವು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ನಿಧಾನವಾಗಿ ಕರಗಿಸುತ್ತದೆ. ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರವು ಅತ್ಯಂತ ಪ್ರಾಮಾಣಿಕವಾಗಿರಲಿ. ಇತರರನ್ನು ತೃಪ್ತಿಪಡಿಸಲು ನಿಮ್ಮ ಅಂತರಾತ್ಮದ ಸತ್ಯವನ್ನು ಬಲಿಕೊಡಬೇಡಿ. ಈ ಕಾಲಘಟ್ಟದಲ್ಲಿ ನೀವು ಅಳವಡಿಸಿಕೊಳ್ಳುವ ಹೊಸ ಹವ್ಯಾಸಗಳು ನಿಮ್ಮ ಜೀವನ ಪರ್ಯಂತ ಗೌರವ ತರುತ್ತವೆ. ಅದು ಪುಸ್ತಕ ಓದುವುದು, ನಿಯಮಿತ ನಡಿಗೆ ಅಥವಾ ನಿಮ್ಮ ಗುರಿಯತ್ತ ಕೇಂದ್ರೀಕರಿಸುವುದಾಗಿರಲಿ, ಅದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ನೀವು ಯಾರೊಂದಿಗೆ ಮಾತನಾಡುತ್ತೀರಿ ಎಂಬ ಬಗ್ಗೆ ಜಾಗರೂಕರಾಗಿರಿ, ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಮಾತುಗಳ ಪ್ರಭಾವ ಅತಿಯಾಗಿರುತ್ತದೆ. ನಿಮ್ಮ ಒಂದು ಮಾತು ಸಂಬಂಧವನ್ನು ಜೋಡಿಸಬಹುದು ಅಥವಾ ಮುರಿಯಬಹುದು. ಈ ಅವಧಿಯಲ್ಲಿ ಕೋಪವು ನಿಮ್ಮ ಅತಿದೊಡ್ಡ ಶತ್ರು ಎಂಬುದನ್ನು ಮರೆಯಬೇಡಿ. ಆವೇಶಕ್ಕೆ ಒಳಗಾದಾಗ ಮೌನವೇ ನಿಮಗೆ ಶ್ರೀರಕ್ಷೆ. ಅತಿಯಾದ ಆತ್ಮವಿಶ್ವಾಸದಿಂದ ಎಲ್ಲರೂ ನನ್ನಂತೆಯೇ ಒಳ್ಳೆಯವರು ಎಂದು ಭಾವಿಸಬೇಡಿ. ಸಕ್ಕರೆಯಂತೆ ಸಿಹಿಯಾಗಿ ಮಾತನಾಡುವವರ ಅಂತರಂಗವನ್ನು ಅರಿಯಲು ಪ್ರಯತ್ನಿಸಿ. ಈ ಸಮಯದಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ ಅಥವಾ ಆರ್ಥಿಕ ಸಾಹಸಕ್ಕೆ ಕೈಹಾಕಬೇಡಿ. ಇದು ಕೇವಲ ಈ 4 ದಿನಗಳ ಮುನ್ನೆಚ್ಚರಿಕೆ ಮಾತ್ರ. ಹಳೆಯ ನೆನಪುಗಳಲ್ಲಿ ಬದುಕುವುದನ್ನು ಬಿಟ್ಟು ವರ್ತಮಾನದಲ್ಲಿ ಜೀವಿಸಿ. ಈ ಸಣ್ಣ ತಪ್ಪುಗಳನ್ನು ನೀವು ತಡೆದರೆ ದೊಡ್ಡ ವಿಪತ್ತುಗಳು ತಾವಾಗಿಯೇ ದೂರ ಸರಿಯುತ್ತವೆ. ಆಧ್ಯಾತ್ಮಿಕ ಸಮತೋಲನವು ಈ ಸಮಯದಲ್ಲಿ ಅತಿ ಮುಖ್ಯ. ಇದು ಬಾಹ್ಯ ಆಡಂಬರವಲ್ಲ, ಅಂತರಂಗದ ಶಾಂತಿ. ಸಾಧ್ಯವಾದರೆ ಬುಧವಾರದಂದು ನಿಮ್ಮ ಹತ್ತಿರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮನೆಯಲ್ಲಿ ಹನುಮಾನ್ ಚಾಲೀಸಾ ಪಠಿಸಿ. ಉಸಿರಾಟದ ಮೇಲೆ ಗಮನಹರಿಸಿ ಶಾಂತವಾಗಿ ಕುಳಿತುಕೊಳ್ಳಿ. ಕೆಂಪು ಬಣ್ಣವು ನಿಮಗೆ ಈ 4 ದಿನಗಳಲ್ಲಿ ಹೆಚ್ಚಿನ ಚೈತನ್ಯವನ್ನು ನೀಡಲಿದೆ. ಕೆಂಪು ವಸ್ತ್ರ ಧರಿಸುವುದು ಅಥವಾ ದೇವರಿಗೆ ಕೆಂಪು ಪುಷ್ಪಗಳನ್ನು ಅರ್ಪಿಸುವುದು ನಿಮ್ಮನ್ನು ಮಾನಸಿಕವಾಗಿ ಬಲಪಡಿಸುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ನೈಸರ್ಗಿಕ ಶಕ್ತಿಯ ವಿನಿಮಯವಾಗಿದ್ದು ಗ್ರಹಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ, ನಿಮ್ಮ ಕೆಲಸ ಪೂರ್ಣಗೊಳ್ಳುವವರೆಗೆ ನಿಮ್ಮ ಗುರಿ ಅಥವಾ ಯೋಜನೆಗಳ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ಯಶಸ್ಸನ್ನು ನಿಮ್ಮ ಕೈಯಲ್ಲಿ ಹಿಡಿಯುವವರೆಗೂ ಮೌನವಾಗಿರಿ. ಇಲ್ಲವಾದರೆ ದೃಷ್ಟಿದೋಷ ಅಥವಾ ಪರರ ಅಸೂಯೆಯಿಂದ ಅಡೆತಡೆಗಳು ಉಂಟಾಗಬಹುದು. ನಿಮ್ಮ ಯೋಜನೆಗಳು ಮತ್ತು ಆಸೆಗಳನ್ನು ರಹಸ್ಯವಾಗಿ ಕಾಪಾಡಿಕೊಂಡರೆ ಶತ್ರುಗಳು ಅಸಹಾಯಕರಾಗುತ್ತಾರೆ. ನಿಮ್ಮ ಮುಂದಿನ ಹೆಜ್ಜೆಗಳು ಯಾರಿಗೂ ತಿಳಿಯದಂತೆ ಇರಲಿ. ಆಗ ಅವರು ಎಷ್ಟೇ ಕುತಂತ್ರ ಮಾಡಿದರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಮೌನವೇ ನಿಮ್ಮ ಅತ್ಯುತ್ತಮ ಆಯುಧ. ನಿಮ್ಮ ಭಾರವನ್ನು ದೈವಕ್ಕೆ ಒಪ್ಪಿಸಿ ಕರ್ತವ್ಯ ನಿರ್ವಹಿಸಿ. ನಿಮ್ಮನ್ನು ರಕ್ಷಿಸಲು ನಿಮ್ಮ ಕುಲದೇವತೆ ಸದಾ ಜಾಗೃತವಾಗಿದೆ. ಕುಲದೇವತೆಯ ಅನುಗ್ರಹವಿದ್ದರೆ ಜಗತ್ತೇ ವಿರೋಧಿಸಿದರೂ ನಿಮಗೆ ಜಯ ಖಚಿತ. ನೀವು ಉದಯರವಿಯಂತೆ ಪ್ರಜ್ವಲಿಸಲಿದ್ದೀರಿ. ಭೂಮಿಯ ಅಡಿಯಲ್ಲಿರುವ ಬೀಜವು ವೃಕ್ಷವಾಗಿ ಏಳುವಂತೆ, ಬೆಂಕಿಯಲ್ಲಿ ಬೆಂದ ಚಿನ್ನವು ಶುದ್ಧವಾಗುವಂತೆ ದೇವರು ನಿಮ್ಮನ್ನು ಇಷ್ಟು ದಿನ ಪರೀಕ್ಷಿಸಿದ್ದಾನೆ. ಅದು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮನ್ನು ಅಪರಂಜಿ ವಜ್ರವನ್ನಾಗಿ ಮಾಡಲು. ಮುಂಬರುವ 4 ದಿನಗಳಲ್ಲಿ ಈ ಶುಭಫಲಗಳು ನಿಮ್ಮದಾಗಲಿವೆ. ವ್ಯವಹಾರ, ವೃತ್ತಿಜೀವನ, ಸಂಸಾರ ಅಥವಾ ಪ್ರಯಾಣ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅತ್ಯುತ್ತಮ ಸುದ್ದಿಗಳನ್ನು ನೀವು ಆಲಿಸಲಿದ್ದೀರಿ. ಕುಟುಂಬದಲ್ಲಿ ಇದ್ದ ಕಹಿ ಘಟನೆಗಳು ಮತ್ತು ತಪ್ಪು ತಿಳುವಳಿಕೆಗಳು ಗಾಳಿಯಲ್ಲಿ ತೇಲುವ ಮೋಡಗಳಂತೆ ಮಾಯವಾಗುತ್ತವೆ. ಮನೆಯಲ್ಲಿ ಹರ್ಷದ ವಾತಾವರಣ ನೆಲೆಸಲಿದೆ. ನಿಮ್ಮ ಮಾತುಗಳಿಗೆ ಮತ್ತು ನಿರ್ಧಾರಗಳಿಗೆ ಮನೆಯಲ್ಲಿ ಹೆಚ್ಚಿನ ಗೌರವ ಲಭಿಸಲಿದೆ. ಹಿರಿಯರೊಡನೆ ಬಾಂಧವ್ಯ ವೃದ್ಧಿಯಾಗುತ್ತದೆ. ಅವರ ಅನುಭವದ ನುಡಿಗಳು ನಿಮಗೆ ಹೊಸ ದಾರಿ ತೋರಿಸಲಿವೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು ನಿಮಗೆ ಸಮಾಧಾನ ನೀಡುತ್ತದೆ. ಮನೆಯಲ್ಲಿ ಯಾವುದಾದರೂ ಮಂಗಲ ಕಾರ್ಯಕ್ರಮಗಳು ಅಥವಾ ಮದುವೆಗಳ ಸಂಭ್ರಮ ನೆಲೆಸುವ ಯೋಗವಿದೆ. ಸಂತಾನಕ್ಕಾಗಿ ಹಂಬಲಿಸುತ್ತಿರುವವರಿಗೆ ಈ ಸಮಯದಲ್ಲಿ ಪವಾಡದಂತಹ ಸುದ್ದಿ ಸಿಗುವ ಸಾಧ್ಯತೆಯಿದೆ. ವೈದ್ಯಕೀಯ ಜಗತ್ತೇ ಅಸಾಧ್ಯವೆಂದು ಹೇಳಿದರೂ ದೈವಕೃಪೆಯಿಂದ ಫಲ ಸಿಗಲಿದೆ. ಈಗಾಗಲೇ ಮಕ್ಕಳನ್ನು ಹೊಂದಿರುವವರು ಅವರ ಏಳಿಗೆಯನ್ನು ಕಂಡು ಹೆಮ್ಮೆಪಡುತ್ತಾರೆ. ವಿದ್ಯಾಭ್ಯಾಸ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳು ಸಾಧನೆ ಮಾಡಿ ರಾಜ್ಯ ಅಥವಾ ರಾಷ್ಟ್ರಮಟ್ಟದಲ್ಲಿ ಮನ್ನಣೆ ಪಡೆಯುವ ಸಾಧ್ಯತೆಯಿದೆ. ಮಕ್ಕಳಿಗೂ ನಿಮ್ಮ ಮೇಲೆ ಅಪಾರ ವಿಶ್ವಾಸ ಮೂಡುತ್ತದೆ.
ಕೊನೆಯದಾಗಿ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಶ್ರವಣ ಮಾಡಿ. ಶುಕ್ರವಾರದಂದು ಲಕ್ಷ್ಮೀದೇವಿಗೆ ದೀಪ ಹಚ್ಚಿ ಬೆಲ್ಲದ ನೈವೇದ್ಯ ಅರ್ಪಿಸಿ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಆಡಂಬರದ ಪೂಜೆಗಳಿಗಿಂತ ಶುದ್ಧ ಮನಸ್ಸಿನ ಪ್ರಾರ್ಥನೆ ಭಗವಂತನಿಗೆ ಪ್ರಿಯ. ನಾವು ಇತರರ ಬಗ್ಗೆ ಪ್ರೀತಿ ಮತ್ತು ಕರುಣೆ ಹೊಂದಿದ್ದರೆ ದೇವರು ಸದಾ ನಮ್ಮ ಜೊತೆಗಿರುತ್ತಾನೆ. ಮಹಾಮೃತ್ಯುಂಜಯ ಮಂತ್ರವನ್ನು ದಿನಕ್ಕೆ 21 ಬಾರಿ ಜಪಿಸುವುದರಿಂದ ಆರೋಗ್ಯ ಬಲಗೊಳ್ಳುತ್ತದೆ. ಬಡವರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿ. ದೇವಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.